ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪ್ಲ್ಯಾನಿಂಗ್ ಅಂದರೆ ಪ್ರೆಗ್ನೆನ್ಸಿಗೆ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ವ್ಲಾಗ್ ಅಂತಲೇ ಹೋಪ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಕೊಡಿ. ಫಸ್ಟಾಗಿ ನಾವು ಮಾಡಬೇಕಾಗಿರೋ ಸ್ಟೆಪ್ಪು ಏನು? ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಹೌದು, ಕೆಲವು ಏನು ಮಾಡಿಬಿಡ್ತೀವಿ, ನಾವು ಮದುವೆ ಆದಮೇಲೆ ಮಕ್ಕಳು ಬೇಡ ಈಗಲೇ ಅಂತ ಅಂದ್ಕೊತೀವಿ. ಸೊ ಈ ಜನ್ರೇಷನಿಗೆ ಡಾಕ್ಟರ್ಸೇ ಹೇಳ್ತಾರೆ, ಮದುವೆ ಆಗಿ 1 ವರ್ಷದಲ್ಲಿ ನೀವು ಮಕ್ಕಳನ್ನ ಮಾಡ್ಕೊಳೋದು ತುಂಬಾ ಒಳ್ಳೆಯದು ಅಂತ. ಯಾಕಂದರೆ ಹೇಳೋದಕ್ಕಾಗೋದಿಲ್ಲ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೋ. ಮತ್ತು ತಿರ್ಗಾ ನಾವು ಆಗೆಲ್ಲ ಬೇಗನೆ ಮದುವೆ ಆಗ್ತಿದ್ರು, ಈಗೆಲ್ಲ ಸ್ವಲ್ಪ ಏಜ್ ವೆರೀಸ್ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಈಗ ಒಂದು ಫುಡ್ ಐಟಮ್ಸಿಂದನೂ ಸಹ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಮದುವೆ ಆದಾಗ 1 ವರ್ಷ ಗ್ಯಾಪ್ ತೊಗೊಳ್ಳಿ ಅಟ್ಲೀಸ್ಟ್. ಓಕೆ, ನಾವು ಒಂದು ಎಂಜಾಯ್ ಮಾಡಬೇಕು ಲೈಫನ್ನ ಸಿಂಗಲ್ ಆಗಿ, ಲೈಕ್ ಮ್ಯಾರಿಡ್ ಕಪಲ್ಸ್. ಓಕೆ, ಆ ರೀತಿ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಬಟ್ 1 ಇಯರ್ ಸಾಕು, ಜಾಸ್ತಿ ಹೋಗಬೇಡಿ. 5 ಇಯರ್ಸು 6 ಇಯರ್ಸು ಕೆಲವರು ಈಗಲೂ ಆ ರೀತಿಯಾಗಿ ಮಾಡಿಕೊಂಡು ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಗು ಮಾಡ್ಕೊಳೋದು ತುಂಬ ಒಳ್ಳೆಯದು. ಓಕೆನಾ? ಸೊ ಅದಕ್ಕೆ ನಾವು ಹೌ ಟು ಡಿಟೆಕ್ಟ್ ಓವ್ಯುಲೇಷನ್ ಅಂದರೆ ನಮ್ಮ ಒಂದು ಪೀರಿಯಡ್ಸ್ ನಂತರ ಅಂಡಾಣು ಉತ್ಪನ್ನ ಯಾವಾಗ ಆಗುತ್ತೆ ನಮ್ಮ ಬಾಡೀಲಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ನಮಗೆ ಅದಕ್ಕೆ ಬೇಕಾಗಿರೋದು ಲೆಂತ್ ಆಫ್ ಯುವರ್ ಪೀರಿಯಡ್ ಸೈಕಲ್. ಓಕೆನಾ? ಹಾಗೆಯೇ ಹೇಗೆ ಚೆಕ್ ಮಾಡೋದು ಮತ್ತು ಹೌ ಟು ಚೆಕ್ ಅನ್ನೋದನ್ನು ಸಹ ನಾನು ಎಲ್ಲನೂ ಹೇಳ್ತೀನಿ. ನೋಡಿ, ಅದಕ್ಕೆ ನಾವು ಒಂದು ಪೀರಿಯಡ್ ಸೈಕಲ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ನಮಗೆ ಈಗ ಫಾರ್ ಎಕ್ಸಾಂಪಲ್ಲು 2 ಮಂತ್ನ ನಾವು ತೊಗೊಳ್ಳೋಣ. ಡಿಸೆಂಬರ್ ಆ್ಯಂಡ್ ಜನವರಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ನಾವು ನಮ್ಮ ಒಂದು ಪೀರಿಯಡ್ ಸೈಕಲ್ ಲೆಂತ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದಕ್ಕೆ ನಾನು ಒಂದು 2 ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಸೊ ನಾವು ಇವಾಗ ಡಿಸೆಂಬರಲ್ಲಿ 8ನೇ ತಾರೀಕು ಆಗಿದ್ದರೆ ನೆಕ್ಸ್ಟ್ ನಾವು ಜನವರಿಲಿ 5ನೇ ತಾರೀಕು ಆಗಿರ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಾದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28. ಓಕೆನಾ? ಸೊ ನಮ್ಮ ಒಂದು ಪೀರಿಯಡ್ ಲೆಂತ್ ಬಂದು 28 ಡೇಸಿಗೆ. ಕೆಲವರು ಬೇಗನೆ ಆಗೋಗ್ತಾರೆ, 26ಗೆ ಆಗೋಗುತ್ತೆ. ಸೇಮ್ ಇದೇ ಥರನೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅದಕ್ಕೂ ಸಹ ಏನು ಡಿಫ್ರೆನ್ಸ್ ಏನಿರೋದಿಲ್ಲ. ಸೊ ಇದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನಾವು 28 ಡೇಸಿಗೆ ಆಗ್ತೀವಿ, ಈಗ 3 ದಿವಸ ಮುಂಚೆಗೆ ಆಗ್ತೀವಿ ಅಲ್ವಾ. ಸೊ ಆವಾಗ ನಮಗೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಕರೆಕ್ಟ್ ಡೇಟಿಗೆ ನಾವು ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ 5 ಅಂತ ತೊಗೊಂಡಿದ್ದೀನಿ. ಸೊ 28 ಡೇಸ್ ಆಗುತ್ತೆ ಅಂದ್ಕೊಳ್ಳಿ. ಈಗ ನಾನು ಅದರಲ್ಲಿ ಏನು ಮಾಡಬೇಕು ಅಂತಂದರೆ ನಾವು -17 ಮಾಡಬೇಕು. 17 ಡೇಸ್ನ ಮೈನಸ್ ಮಾಡಬೇಕು. ಅಂದರೆ 28 ಡೇಸ್ ಅಲ್ಲಿ 17 ಮೈನಸ್ ಮಾಡಿದ್ರೆ 11 ಡೇಸ್ ಆಗುತ್ತೆ. ಓಕೆ, 11 ಡೇಸ್ ಇರುತ್ತೆ. ನಾನು ಆ 11 ಡೇಸ್ ಯಾಕೆ ಅಂತ ಹೇಳಿದ್ರೆ, ಸೊ ಆ 11 ಡೇಸ್ ಏನು ಅನ್ನೋದನ್ನು ನಾನು ಈ ಒಂದು ಕ್ಯಾಲೆಂಡರ್ ಮೂಲಕ ನಾನು ತಿಳಿಸ್ತೀನಿ. ಸೊ ನೋಡಿ, ಈಗ 5th ನಾವು ಪೀರಿಯಡ್ಸ್ ಆಗಿರ್ತೀವಿ ಅಂದ್ಕೊಳ್ಳಿ. ಸೊ ಆಗಿಂದ ನಾವು 11 ಡೇಸ್ನ ಗ್ಯಾಪ್ ಬಿಡಬೇಕಾಗುತ್ತೆ. ಲೈಕ್ 1 2 3 4 5 6 7 8 9 10 11. ಸೊ 15ಗೆ 11 ದಿವಸ ಆಗುತ್ತೆ. ಈ ದಿನಗಳಲ್ಲಿ ನಮ್ಮಲ್ಲಿ ಅಂಡಾಣು ಉತ್ಪತ್ತಿ ಕಮ್ಮಿ ಆಗಿರುತ್ತೆ. ಸೊ ಅಷ್ಟೊಂದಾಗಿ ಇರೋದಿಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಈ 11 ದಿವಸ ಬಿಟ್ಟು 16 ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಬೇಕಾದರೆ ನೀವು. 15 16 17 18 19 20. ಸೊ ಈ ಒಂದು 5 ಡೇಸಲ್ಲಿ ತುಂಬಾ ಜಾಸ್ತಿ ಅಂಡಾಣುಗಳು ಬಿಡುಗಡೆ ಆಗುತ್ತೆ. ಓಕೆನಾ? ಈ ಒಂದು ಡೇಸ್ ನಾವು ಪಾರ್ಟ್ನರ್ ಜೊತೆ ಇಂಟರ್ಕೋರ್ಸ್ ಮಾಡಿದಾಗ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆ, ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಈ ವೀಕಲ್ಲಿ ಅಂದರೆ ಲೈಕ್ ನೀವು 5th 14ವರೆಗೂ ನೀವು ಅಷ್ಟೊಂದಾಗಿ ಪಾಸಿಬಿಲಿಟೀಸ್ ಇರೋದಿಲ್ಲ ಅಲ್ವಾ. ಸೊ ಆ ದಿನಗಳು ಬಿಟ್ಟು ನೆಕ್ಸ್ಟ್ ಈ ಒಂದು 5 ಡೇಸಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರೆ
ತುಂಬಾ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿ ಒಂದು ಕನ್ಫರ್ಮ್ ಮಾಡ್ಕೊಳೋದಕ್ಕೆ. ಸೊ ಈ 5 ದಿವಸದಲ್ಲಿ ಕಂಟಿನ್ಯೂಸ್ ಆಗಿ ನೀವು ಇಂಟರ್ಕೋರ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ 15 ಅಂದ್ಕೊಳ್ಳಿ, ಈಗ 16 ಬೇಡ, 17 ಓಕೆ, ಮತ್ತು 18 ನೋ, 19 ಓಕೆ, 20 ಬೇಡ. ಲೈಕ್ ನೀವು ಎಷ್ಟು ದಿವಸ ಅಂತಂದರೆ ಈಗ ಮಂತ್ ಎಂಡ್ ಇವಾಗ ಒಂದು 4 ಡೇ ಬಿಟ್ಬಿಡಿ. ಇದರಲ್ಲಿ ಏನು ನೆಸೆಸಿಟಿ ಇಲ್ಲ. ಇದರಲ್ಲೂ ಅಷ್ಟೇ ನಮ್ಮ ಒಂದು ಪೀರಿಯಡ್ ಸೈಕಲ್ಲು ಆಗ ನಮಗೆ ಮೆನ್ಸ್ಟ್ರಲ್ ಟೈಮಿಂಗ್ಸ್ ಬಂದುಬಿಟ್ಟಿರುತ್ತೆ ಆವಾಗ. ಸೊ ಹಾಗಾಗಿ ಆ ಟೈಮಲ್ಲಿ ಬೇಡ. ಸೊ ಈ ಒಂದು 2 ವಾರಗಳಲ್ಲಿ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ಇಂಟರ್ಕೋರ್ಸ್ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಪ್ಲ್ಯಾನಲ್ಲಿ ನೀವು ಕನ್ಫರ್ಮ್ ಆಗೋದು ಚಾನ್ಸಸ್ಸು ಅಂದರೆ ಒಂದೇ ತಿಂಗಳಲ್ಲಿ ಆಗ್ತೀರಿ ಅಂತ ನಾನು ಹೇಳೋದಿಲ್ಲ. ಒಂದು 3 to 4 ಮಂತ್ಸ್ ತೊಗೊಳ್ಳಿ, ಇಲ್ಲಾಂದರೆ 3 ಮಂತ್ಸ್ ಕಂಪಲ್ಸರಿ. ನೀವು ಇದೇ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ 3 ಮಂತ್ಸಲ್ಲಿ ಪಕ್ಕಾ ನೀವು ಕನ್ಫರ್ಮ್ ಆಗೇ ಆಗ್ತೀರಾ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರಿಗೆಲ್ಲ ಡೌಟ್ಸ್ ಇದ್ದರೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಮೆಂಟ್ ಮೂಲಕ ನಿಮಗೆ ಆನ್ಸರ್ ಸಹ ಮಾಡ್ತೀನಿ. ಸೊ ನಿಮ್ಮ ಒಂದು ಪೀರಿಯಡ್ ಸೈಕಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ಎಷ್ಟು ದಿವಸಕ್ಕೆ ನಾವು ಪೀರಿಯಡ್ಸ್ ಆಗ್ತೀವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾದಮೇಲೆ ನಿಮಗೆ ಯಾವ ಟೈಮಲ್ಲಿ ಓವ್ಯುಲೇಷನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಅಂಡಾಣು ಉತ್ಪನ್ನ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಸೇರೋದ್ರಿಂದ ಬೇಗನೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಓಕೆನಾ. ವೆನ್ ಟು ಟೆಸ್ಟ್ ಅಂತ ಹೇಳಿದಾಗ ನೋಡಿ, ನಾವು ವೆನ್ ಟು ಟೆಸ್ಟ್ ಅನ್ನೋದನ್ನು ಈಗ ನಾನು ಹೇಳಿದ್ನಲ್ಲ ಈ ರೀತಿಯಾಗಿ ಟೆಸ್ಟ್ ಮಾಡ್ಕೊಬೋದು. ನಾವು ಬರೀ ನಾನು ಈಗ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ಕ್ಯಾಲೆಂಡ್ರಲ್ಲಿ ಅಂತ ಅಂದ್ಕೊಂಬಿಡಿ. ಬಿಕಾಸ್ ನಮ್ಮ ಒಂದು ಬಾಡಿಲಿ ಗೊತ್ತಾಗುತ್ತೆ ಅಲ್ವಾ. ಸೊ ನಮಗೆ ಇಂಟ್ರೆಸ್ಟ್ ಇರುತ್ತೆ ಯಾವಾಗ ಅಂದರೆ ಪಾರ್ಟ್ನರ್ ಜೊತೆ ಸೇರಬೇಕು ಅನ್ನೋ ಒಂದು ಮೆಟಬಾಲಿಸಮು ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ಹಾಗಾಗಿ 20ವರೆಗೂ ನೀವು ಸೇರೋದು ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ವೇರಿಯೇಷನ್ಸ್, ನಿಮ್ಮ ಬಾಡಿಲಿ ನಿಮಗೆ ವೇರಿಯೇಷನ್ಸ್ ಗೊತ್ತಾಗುತ್ತೆ ಅಲ್ವಾ. ಸೊ ಆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಆಗೂ ನೆಕ್ಸ್ಟ್ ಈ 21, 22, 23 ಆ್ಯಂಡ್ 24, 25, 26 ಇಲ್ಲಿ ತನಕ ಓಕೆ. ಇದಾದಮೇಲೆ ನೆಕ್ಸ್ಟ್ ಈ ಒಂದು 4 ಡೇಸಲ್ಲಿ ಏನು ಅಂತ ಪಾಸಿಬಿಲಿಟೀಸ್ ಇರೋದಿಲ್ಲ. ಓಕೆನಾ. ಸೊ ನೀವೇನು ಮಾಡ್ತೀರಾ, ಈ ಒಂದು 15ನೇ ತಾರೀಕಿಂದ 26ನೇ ತಾರೀಕುವರೆಗೂ ಒನ್ ಡೇ ಬಿಟ್ಟು ಒನ್ ಡೇ, ಓಕೆನಾ. ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಡೈಲಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಡೈಲಿ ಮಾಡೋದ್ರಿಂದನೂ ಸ್ಪಮ್ಸ್ದು ಒಂದು ಕೆಪಾಸಿಟಿ ಏನಿರುತ್ತೆ ಅದು ವೀಕ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಡೈಲಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಒನ್ ಡೇ ಬಿಟ್ಟು ಒನ್ ಡೇ ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ. ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ಒಂದು 5 ಡೇಸ್ ಮೇನು ಆ ರೀತಿಯಾಗಿ ತಿಳ್ಕೊಳ್ಳಿ. ಸೊ ಇದೆಲ್ಲ ನಮಗೆ ಇದಕ್ಕಿಂತ ಬೆಸ್ಟ್ ಅಂತಂದರೆ ಕಿಟ್ ಇರುತ್ತೆ, ಅದೆಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ನೀವು ಟೆಸ್ಟ್ ಮಾಡ್ಕೊಬೋದು. ಅದೆಲ್ಲ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ. ನಾನೇನೋ ಅದನ್ನೆಲ್ಲ ಯೂಸ್ ಮಾಡಿರಲಿಲ್ಲ. ಸೊ ನಾನು ಇದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿತ್ತು. ಅಕಸ್ಮಾತ್ ನಾವು ಕಿಟ್ಟೇ ಯೂಸ್ ಮಾಡ್ತೀವಿ ಅನ್ನಂಗಿದ್ರೆ ಸೇಮ್ ಆ್ಯಸ್ ಯೂಶ್ವಲ್ ಆಗಿ ಈ ಪ್ರೆಗ್ನೆನ್ಸಿ ಚೆಕಪ್ ಹೇಗೆ ಮಾಡ್ಕೊತೀವಿ ನಾವು ಯೂರಿನ್ನಿಂದ, ಅದೇ ರೀತಿಯಾಗಿಯೇ ಅದನ್ನು ಚೆಕ್ ಮಾಡ್ಕೊಳೋಂಥದ್ದು. ಅಂತ ನಿಂಗೆ ಒಂದೇ ತಿಂಗಳಲ್ಲಿ ನಾನು ಕನ್ಫರ್ಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಮೇ ಟೇಕ್ಸ್, ನಮಗೆ ಅಂದ್ಕೊಳ್ಳೋ ಪ್ರಕಾರ ಅದು ಅಟ್ಲೀಸ್ಟ್ ನಿಮಗೆ 2 to 3 ಮಂತ್ಸ್ ಬೇಕಾಗುತ್ತೆ. ಓಕೆನಾ. 2 to 3 ಮಂತ್ಸ್, ಅಟ್ಲೀಸ್ಟ್ ನೀವು 4 ಮಂತ್ಸ್ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಇದು ಒಂದೇ ತಿಂಗಳಲ್ಲಿ ಆಗೋಗ್ಬಿಡುತ್ತೆ ಅಂತ ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನಾನು ಸಹ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು 2 ಮಂತ್ಸ್ ಪಕ್ಕ ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹಾಗೆಯೇ ಒಳ್ಳೊಳ್ಳೆ ಫುಡ್ ತಿಂತಾಯಿದ್ದೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಫುಡ್ ತಿನ್ನಬೇಕಾಗುತ್ತೆ, ಏನೇನು ತಿನ್ನಬಾರ್ದು, ಯಾವ ರೀತಿ ಇರಬೇಕು ಅನ್ನೋದು. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ. ಸೊ ಡೀಟೇಲಾಗಿ ಹೇಳಬೇಕು ಅಂದರೆ ಕಮ್ಮಿ ಇದ್ರೂ ಪರವಾಗಿಲ್ಲ, ಡೀಟೇಲಾಗಿ ನಾನು ಒಂದೊಂದೇ ಚಾಪ್ಟರ್ನ ಕ್ಲೋಸ್ ಮಾಡ್ತಾರಲ್ಲ ಆ ರೀತಿಯಾಗಿ ಒಂದೊಂದೇ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಓಕೆನಾ. ಸೊ ಇದು ಬಂದು ನಮ್ಮ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ನಮ್ಮ ಒಂದು ಪೀರಿಯಡ್ ಸೈಕಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಕೆಲವರಿಗೆ 28 ಡೇಸ್ಗೆ ಆಗೋಗ್ಬಿಡುತ್ತೆ. ಸೊ ಅದು ನಾವೇನು ಮಾಡಬೇಕು, -17 ಡೇಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಾವು 28 ಡೇಸಿಗೆ ಆಗೋದಿಲ್ಲ ಅಂದರೆ 25 ಡೇಸ್ಗೆ ಅಂದ್ರೂ ಸಹ ನೀವು 17 ಡೇಸ್ನ ಮೈನಸ್ ಮಾಡ್ಕೊಬೇಕು. ಅಲ್ಲಿ ಡಿಫ್ರೆನ್ಸ್ ನಮಗೆ 11 ಡೇಸೇ ಬರುತ್ತೆ. ಸೊ 11 ಡೇಸ್ ಆದಮೇಲೆ ನೀವು ಯಾವಾಗ ಬೇಕಾದರೂ ಪ್ಲ್ಯಾನ್ ಮಾಡ್ಕೊಬೋದು, ತೊಂದರೆ ಏನಿರೋದಿಲ್ಲ. ಸೊ ಈ ರೀತಿಯಾಗಿ ಫಾಲೋ ಮಾಡಿಕೊಂಡ್ರೆ ಯೂಸ್ಫುಲ್ ಆಗುತ್ತೆ.
ಸೊ ಯಾವುದೇ ರೀತಿ ಟೆನ್ಷನ್ ಇಟ್ಕೊಂಡಲೆ ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಖಂಡಿತವಾಗ್ಲೂ ನೋಡಿ 3 ಮಂತ್ಸ್ ಅಲ್ಲ, 3 ಮಂತ್ಸ್ ನಾನು ಈ ರೀತಿಯಾಗಿ ಒಂದು ಫಾಲೋ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿ. ನೀವು ನೋಡಿ ಅದಕ್ಕೆ ಬೇಗನೆ ರಿಸಲ್ಟ್ನ ತಗೊತೀರ ಅಂತ ನಾನು ಹೇಳ್ತೀನಿ ಕನ್ಫರ್ಮ್ ಆಗಿ. ಈಗಿನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂಥ ಒಂದು ಮೆಡಿಸನ್ ಇಲ್ಲದೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಬೇಕು ಅನ್ನೋದಕ್ಕೆ ಕೆಲವೊಂದು ನಾವು ಫಾಲೋ ಮಾಡಬೇಕಾಗುತ್ತೆ ಅಲ್ವಾ. ಸೊ ನಾನು ಆಗ್ತಿಲ್ಲ, ಏನು ಮಾಡೋದು, ಹಾಗೆ ಮಾಡೋದಾ ಹೀಗೆ ಮಾಡೋದಾ ಅಂತ ಯೋಚನೆ ಮಾಡೋದು ಬಿಟ್ಟು ಯಾವ ರೀತಿಯಾಗಿ ನಾನು ನ್ಯಾಚುರಲ್ ಆಗಿ ಆಗಬೇಕು ಈ ಮೆಡಿಸನ್ ಇಲ್ಲದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಸಿಂಪಲ್ ಸ್ಟೆಪ್ಸೇ ನಾವು ಫಾಲೋ ಮಾಡ್ಕೊಳ್ತಾ ಬರಬೇಕು. ರಿಸಲ್ಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಯಾವ ರೀತಿಯಾದಂಥ ಒಂದು ಫುಡ್ನ ಫಾಲೋ ಮಾಡಬೇಕಾಗುತ್ತೆ ನಾವು ಅನ್ನೋದನ್ನು ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೇರ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.